ಹಲೋ ಬ್ಯೂಟಿ. ಜಗಣ ಹಾಯ್, ಎಲ್ರಿಗೂ ಹೋಲ್ಸೇಲ್ ಆಗಿ ನಮಸ್ಕಾರ. ನನ್ನ ಹೆಸರು ಆಲ್ ಇನ್ ಆಲ್ ಔಟ್ ಸರ್ವಿಸ್ ಕಾಮಾಕ್ಷಿ, ಬೇಕಾದ್ರೆ ಪ್ರೀತಿಯಿಂದ ಕಾಮೋ ಅಂತ ಕರಿಬಹುದು. ಇವಳು ಮಿನಿಮಾಗೆ ಒಂದು 5 ಮನೆ ಬೆಂಕಿ ಇಟ್ಬಿಡ್ತಾಳೆ. ಹೇ ಕೋರಿ ಕೋರಿ ಕೋರಿ, ಯು ಹ್ಯಾವ್ ಎನಿ ಫೀಲ್ಸ್? ಅಂದ್ರೆ ನಾನು ಜಸ್ಟ್ ನನ್ನ ಪುದರ್ ಮಾತ್ರ ಹೇಳಿದ್ದು. ಯು ನೋ ವಾಟ್? ದಟ್ಸ್ ಪುಳಿ ಮುಚ್ಚಿ ಘಾಟ್. ನೀವು ಬಿಡುದೆಲ್ಲ ಲಾಟ್. ಹಲೋ ಹಲೋ ಹಲೋ, ಕಾಮಾಕ್ಷಿ ಅವರಾ? ಹೌದು ಕಾಮಾಕ್ಷಿ, ನಾನು ಆಂಕರ್ ಅನುಶ್ರೀ ಮಾತಾಡ್ತಿರೋದು. ನಿಮ್ಮ ನಂಬರು ನಮ್ಮ ಕ್ಯಾಚ್ ಆಫೀಸರ್ ಪ್ರೊಡಕ್ಷನ್ ಪ್ರೇಮ್ ಅವ್ರು ಕೊಟ್ರು. ಇದು ನಮ್ಮನೆ ಕೆಲ್ಸಕ್ಕೆ ಏನಾದ್ರು ಬರ್ತೀರಾ ಮೇಡಮ್? ನೀವಾ? ಹಾ, ಒಂದ್ ನಿಮಿಷ ಮೇಡಮ್. ಮೇಡಮ್, ನಿಮ್ಮ ಮನೆಗೆ ಕೆಲಸಕ್ಕೆ ಬರೋದು ನನ್ಗೊಂದು ಕಂಡೀಷನ್ಸ್ ಇದೆ. ಏನ್ ಕಂಡೀಷನ್? ಕಂಡೀಷನ್ ನಂಬರ್ 1, ಬೆಳಗ್ಗೆ ಬಂದ ತಕ್ಷಣ ಬಿಸಿ ಬಿಸಿ ಅವರೆಕಾಳು ಉಪ್ಪಿಟ್ಟು ಮಾಡಿ ಕೊಡ್ಬೇಕು. ಹಾಗೆ ತಿಂಡಿ ಆದ್ಮೇಲೆ ಬಿಸಿ ಬಿಸಿ ಫಿಲ್ಟರ್ ಕಾಫಿ. ಗ್ಲಾಸ್ ಅಲ್ಲ ಬೇಡ, ಒಂದು ಚೊಂಬಲಿ ಕೊಟ್ರೆ ಸಾಕು. ಕರೆಕ್ಟ್ ಆಗಿ 12 ಗಂಟೆಗೆ ಲೈಟ್ ಆಗಿ ಸ್ನಾಕ್ಸ್ ಅಥವಾ 1 ಬೌಲ್ ಆಫ್ ಫ್ರೂಟ್ಸ್. ಅದಾಗಿ 1 ಅವರಲ್ಲಿ ಮಧ್ಯಾಹ್ನದ ಊಟ ಬಿಸಿ ಬಿಸಿಯಾಗಿ ರೆಡಿ ಆಗಿರ್ಬೇಕು. ಹಾಗೆ ವಾರದಲ್ಲಿ 1 ದಿನ ವೆಜ್ ಫಿಕ್ಸ್ ಆಗಿರ್ಬೇಕು, ಬಾಕಿ ದಿನ ನಾನ್ ವೆಜ್ ಮಾಡ್ಲೇಬೇಕಲ್ವಾ? ಹೇಳಿ ಕೇಳಿ ಮಂಗಳೂರಿನವರು ನಾವು. ನಮ್ಗೆ ನಾನ್ ವೆಜ್ ತಿನ್ನೋದಿದ್ರೆ ಆಗುದೇ ಅಲ್ಲ. ಅದ್ರಲ್ಲಿ 1 ಡೇ ಮಟನ್, ಇನ್ನೊಂದು ಚಿಕನ್. ಎಗ್ಗೆಲ್ಲ ಬೇಡ, ಬಟ್ ಬೆಳ್ಳುಳ್ಳಿ ಕಬಾಬ್ ಇಸ್ ಮಸ್ಟ್ ನೀಡೆಡ್. ಹಾಗೆ ಇನ್ನೊಂದು ವಿಷಯ, ನಿದ್ದೆ ಬೇಕೇ ಬೇಕು. ಮತ್ತೆ ಒಂದು ಬಚ್ಚಂಗಾಯಿ ಜ್ಯೂಸ್ ಕೊಡ್ಬೇಕು. ಅಂಡ್ ಸ್ಯಾಟರ್ಡೇ ಸಂಡೇ ಮಸ್ಟ್ ರಜೆ ಬೇಕೇ ಬೇಕು. ಅದ್ರ ಜೊತೆಗೆ ತಿಂಗಳಿಗೆ 4 ರಜೆ ಬೇಕೇ. ರೀಸನ್ ಎಲ್ಲ ಕೇಳಲಿಕ್ಕಿಲ್ಲ, ಮತ್ತೆ ಅದನ್ನು ಹೇಳುವಷ್ಟು ಪುರ್ಸೊತ್ತು ಕೂಡ ನಂಗೆ ಇಲ್ಲ. ಬಟ್ ಮಂತ್ಲಿ ಸ್ಯಾಲರಿ ಮಾತ್ರ 30ಗೆ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಬೇಕು. ಅಲ್ಲಮ್ಮ, ಕೆಲ್ಸಕ್ಕೆ ನೀನ್ ಬರ್ತಾ ಇದೆಯಾ ಇಲ್ಲ ಅವ್ರನ್ನ ತಗೋತಾ ಇದೀಯಾ? ಎಕ್ಸ್ಕ್ಯೂಸ್ ಮೀ, ನಾನು ಸ್ವಲ್ಪ ಹೇಳ್ದಂಗೆ ಕೇಳ್ತೀರಾ? ಎಳೆದಿದ್ದೆ ಸಖತ್ತಾಗಿತ್ತು. ನನ್ನ ಕಂಡೀಷನ್ ಇಷ್ಟೇ, ಆಯ್ತು. ಬೇರೆ ಎಂತಿಲ್ಲ. ತುಂಬಾ ಸಿಂಪಲ್. ಮತ್ತೆ ನಾನು ತುಂಬಾ ಪಾಪದ ಕೆಲಸದವಳು, ಗೊತ್ತುಂಟಾ? ಕಾಮಾಕ್ಷಿ ಅವರೇ, ನಾನು ಈ ಕಂಡೀಷನ್ಸ್ ಎಲ್ಲ ಓಕೆನಾ ಅಂತ ನಮ್ಮವ್ರ ಹತ್ರ ಕೇಳ್ಬಿಟ್ಟು ಹೇಳ್ತೀನಿ. ಸರಿ, ಆಯ್ತು. ಒಂದ್ ನಿಮಿಷ, ನನ್ಗೊಂದು ಕಾಲ್ ಬರ್ತಿದೆ. ಹೇಳಿ ಸರ್, ನಾನೇ ಆಂಕರ್ ಅನುಶ್ರೀ ಮಾತಾಡ್ತಿರೋದು. ಸೀರಿಯಲ್ಗ? ಅಯ್ಯೋ ಇಲ್ಲ ಸರ್, ನಾನು ಬರೀ ಆಂಕರಿಂಗ್ ಅಲ್ಲೇ ಬ್ಯುಸಿ ಆಗಿರೋದು. ಜಿ ಅವ್ರು ಬಿಡ್ತಾನೆ ಇಲ್ಲ, ಆ ಶೋ ಈ ಶೋ ಅಂತ ಹೇಳಿ. ಯಾರಾದ್ರೂ ಸಿಕ್ಕಿದ್ರೆ ನಾನು ನೋಡಿ ಹೇಳ್ತೀನಿ ಸರ್. ಇಲ್ಲಿ ಯಾಕೆ ಬಂದೆ? ನಾನಂತ ನಿಮ್ಗೆ ದೆವ್ವದಾಗೆ ಕಾಣ್ತೇನಾ? ಲೈಟ್ ಆಗಿ ಸಪೂರ ದೆವ್ವಾಗಿ ಕಂಡೆ ನಾನು. ಅದೇ ಸೀರಿಯಲ್ ಅಂತ ಮಾತಾಡ್ತಿದ್ರಿ, ನನ್ನೇನಾದ್ರೂ ಪ್ರಿಫರೆನ್ಸ್ ಮಾಡ್ಬೋದಲ್ವಾ? ಏನ್ ಪ್ರಿಪರೇಷನ್ ಮಾಡ್ಬೇಕಮ್ಮ? ಅದೇ ಒಬ್ರಿಗೊಬ್ರು ಪರಿಚಯ ಮಾಡಿಸಿ ಕೆಲಸ ಕೊಡಿಸ್ತಾರಲ್ವಾ? ಓ, ಇದು ರೆಫರ್, ನನ್ನ ರೆಫರ್ ಮಾಡ್ಬೋದಾ ಅಂತ. ಯಾವ್ದೊಂದು 2ರಲ್ಲೂ ರೆನ್ಸ್ ಇದೆ ತಾನೇ? ಅಲ್ಲ, 2ರಲ್ಲಿ ಒಂದು ಖಂಡಿತ ಆಗುತ್ತೆ. ಈ ರೆಫರೆನ್ಸ್ ಇದೆಲ್ಲ ಇನ್ನೊಬ್ಬ ಕ್ಯಾಚ್ ಆಫೀಸರ್ ಇದಾರೆ, ಅಕುಲ್ ಬಾಲಾಜಿ ಅಂತ. ಗೊತ್ತಾಯ್ತು ಬಿಡಿ, ನಿಮ್ಗೆ ನನ್ನನ್ನು ಕಂಡ್ರೆ ನಂಜಿ ಅಸೂಯೆ. ಇಷ್ಟು ಚಂದಾಗಿದ್ದಾಳೆ, ಎಲ್ಲಿ ನನ್ನನ್ನೇ ಓವರ್ಟೇಕ್ ಮಾಡಿಬಿಡ್ತಾಳೆ ಅಂತ ಭಯ. ಇಲ್ಲಮ್ಮ, ನನಗ ಭಯ ಇಲ್ಲ. ಆದ್ರೆ ಹುಡುಗ ನಿನ್ನ ನೋಡ್ದಾಗಿಂದ ಅಕ್ಕ ನಮ್ ಟೀಮ್ ಕರ್ಕೋ, ಅಕ್ಕ ನಮ್ ಟೀಮ್ ಕರ್ಕೋ, ಅಕ್ಕ ಕಿಚ್ಚ ಅದಳ, ಅಕ್ಕ ಬೆಂಕಿ ಅದಳ, ಅಕ್ಕ ನಮ್ಮ ಮನೆಗ್ ಕರ್ಕೋ ಅಂತ ಇವನ್ ಬಹಳ ಆಸೆ. ಇವನೇನೋ ನಿನ್ಗೆ ಹೇಳ್ಬೇಕಂತ ಆಸೆ ಪಡ್ತಾನೆ. ಹೇಳಪ್ಪ, ಹೇಳು. ಚೆನ್ನಾಗಿ ಆಕ್ಟಿಂಗ್ ಮಾಡ್ದೆ ಅಕ್ಕ. ಲೇ ಗಿಚ್ಚಿಗಿಲಿಗಿದೆ ನೋಡಕ್ಕೆ. ಸಖತ್ತಾಗಿದ್ದಾಳೆ ಅಂತ ಹೇಳಿದ ಒಂದು ಹಾಡು ಹಾಡೋ ಟಕ್ಕಂತ. ನಿನ್ನ ಮಾರಿ ನೋಡಂಗ ಆಗೈತಿ, ನಿನ್ನ ಮಾರಿ ನೋಡಂಗ ಆಗೈತಿ, ಏ ಹುಡುಗಿ ಎಲ್ಲಿ ಸಿಗತಿ, ನಿನ್ನ ಜೋಡಿ ಮಾತಾಡೋದೈತಿ. ಏ ಹುಡುಗಿ ಎಲ್ಲಿ ಸಿಗತಿ, ನಿನ್ನ ಜೋಡಿ ಮಾತಾಡೋದೈತಿ. ಇದು ಎಂತ ಗೊತ್ತಾ? ನೀವು ಚಾನ್ಸ್ ಕೊಡಿಸದಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ನಾನು ಆನಂದ್ ಸರ್ ಮನೆಯಲ್ಲಿ ಕೆಲ್ಸ ಸೇರ್ಕೊಂಡು ಅವರಿಂದಲೇ ಚಾನ್ಸ್ ತಗೊಳ್ತೀನಿ. ಆನಂದ್ ಸರ್, ನಂಗೆ ಚಾನ್ಸ್ ಕೊಡಿಸ್ಬೋದಲ್ವಾ? ಕೊಡಿಸ್ಬೋದಮ್ಮ.
ರಾಕಿ ಪೋರಿ ತರ ವೇದಿಕೆ ಮೇಲೆ ಬಂದು ಪರ್ಫಾರ್ಮ್ ಮಾಡಿದ್ರು. ಆ ರೇಂಜ್, ಆ ಸ್ಟೇಜ್ ಪ್ರೆಸೆನ್ಸ್ ಎಲ್ಲರನ್ನ ಇನ್ವಾಲ್ವ್ ಮಾಡಿದ್ದು ನನಗೊಂದು ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು. ಬನ್ನಿ, ನಿಮ್ಮ ಪರಿಚಯ ನಮಗಾಗಬೇಕು. ನನ್ನ ಹೆಸರು ಭವ್ಯ ಅಂತ. ನಾನು ಮುತ್ತಿನ ನಾಡು ಪುತ್ತೂರಿಂದ ಬಂದಿದ್ದೇನೆ. ಪುತ್ತೂರ್ದ ಮುತ್ತುಗೆ ಬರ್ಲಿ ಚಪ್ಪಾಳೆ. ನಾನು ಇವಾಗ ಅಂದರೆ ಸೆಕೆಂಡ್ ಇಯರ್ BCom ಮಾಡ್ತಿರೋದು. ಆ್ಯಂಡ್ ನಾನು ಒಂದು ಡ್ರಾಮಾ ಆರ್ಟಿಸ್ಟ್ ಬೇರೆ. ತುಳುವೇರ್ ತುಡರ್ ಕಲಾ ತಂಡ ಅಂತ ಮಧು ಬಂಗೇರ ಅವರ ಸಾರಥ್ಯದಲ್ಲಿ ನಡೆಯುವಂಥ ಡ್ರಾಮಾದಲ್ಲಿ ನಾನು ಆ ಡ್ರಾಮಾದಲ್ಲಿದ್ದೇನೆ. ಅಪ್ಪ ಅಮ್ಮನ ಬಗ್ಗೆ ಹೇಳಿ. ಅಪ್ಪ ಇದ್ದಾರೆ, ಬಟ್ ಬಿಟ್ಟು ಹೋಗಿದ್ದಾರೆ. ಹುಡುಗ ಹುಟ್ಟಿದ ಮೇಲೆ ಸರಿ ಇದ್ರು, ಬಟ್ ಹುಡುಗಿ ಅಂತ ಹೇಳಿದ ಮೇಲೆ ಬಿಟ್ಟು ಹೋದರು. ಅವತ್ತೇ ಅಂದರೆ ಒಂದು ಗಲಾಟೆಯಲ್ಲಿ ಹೇಳಿಬಿಟ್ರು, ನಿನ್ನ ಮಗಳನ್ನ ಕರ್ಕೊಂಡು ಹೋಗು ಅಂತ. ಅಷ್ಟು ಪ್ರೀತಿ ಇದ್ದವರು. ನೀನು ಹೋಗು ಅಂತ ಹೇಳ್ತಿದ್ರಿ, ಬಟ್ ಮಗಳನ್ನು ಕೂಡ ಹೋಗು ಅಂತ ಹೇಳಿದ್ದೆ. ಅದರಲ್ಲೇ ಗೊತ್ತಾಗ್ತದೆ ಅವರ ಪ್ರೀತಿ ಎಷ್ಟು ಅಂತೇಳಿ. ಮತ್ತೆ ಇವತ್ತು ಅಮ್ಮನನ್ನು ಬರ್ಲಿಕ್ಕೆ ಹೇಳಿದ್ದೆ, ಅವ್ರು ಬರ್ದಿಲ್ಲ ಅಂತ ಹೇಳಿದ್ರು. ನೀವು ಅಂದ್ರೆ ಆಗ್ತಿತ್ತು. ಹೆಣ್ಮಗು ಆಯ್ತು ಅಂತ ಹೇಳಿ ಅವ್ರು ಬೇಡ ಅಂತ ಹೇಳಿದ. ಅವರಿಗೆ ಪ್ರೀತಿ ಎಲ್ಲ ಹೆಣ್ಮಗು. ಐ ಆಮ್ ಸೋ ಸಾರಿ. ಅಲ್ಲ, ನೀವು ಹೆಣ್ಮಗು ಅಂತ ಹೇಳಿ ನಿಮ್ಮ ತಂದೆ ನಿಮ್ಮನ್ನ ಬಿಟ್ಟು ಹೋದ್ರು, ಆದ್ರೆ ನೀವೇ ನನ್ನ ಸರ್ವಸ್ವ ಅಂತ ಅನ್ಕೊಂಡು ನಿಮಗೆ ನಿಮ್ಮ ತಾಯಿ ವಿದ್ಯಾಭ್ಯಾಸ ಎಲ್ಲ ಕೊಟ್ಟಿದಾರಲ್ಲ, ಇಲ್ಲಿವರೆಗೂ ಕಳ್ಸಿಕೊಟ್ಟಿದಾರಲ್ಲ, ಆ ತಾಯಿಗೆ ಫಸ್ಟ್ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಆ್ಯಂಡ್ ನೀವೀಗ ಹೇಳ್ತಿದ್ರಿ ಅವ್ರು ಬರಬೇಕು ಅಂತ ನೀವು ಆಸೆ ಇತ್ತು ಅಂತ ಹೇಳಿ. ಅವ್ರು ಬರಲಿಲ್ಲ, ಯಾಕೆ, ಏನಾಯ್ತು ಗೊತ್ತಿಲ್ಲ. ನನ್ನ ಕೇಳ್ಬೇಕಾದ್ರೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಈಗ ಅಮ್ಮನಿಗೆ ಎಂತಾದ್ರೂ ಒಂದು ಮೆಸೇಜ್ ಕೊಡೋದು, ಈಗ ಕಳಿಸ್ತೇವೆ ನಾವು ಅಮ್ಮನಿಗೆ. ಅಮ್ಮ, ನೀವಿಲ್ಲದಿದ್ರು ನೆನೆಸ್ಕೊಂಡು ಇವತ್ತು ಈ ಸ್ಟೇಜಲ್ಲಿ ಆ್ಯಕ್ಟ್ ಮಾಡಿದೆ. ನಿಮ್ಮ ಒಂದು ಆಶೀರ್ವಾದ ಇವತ್ತು ನನಗೆ ಶಕ್ತಿಯಾಗಿ ಬಂತು. ನೀವು ಯಾವತ್ತಿದ್ರು ದೇವರು. ಸೋ ಸ್ವೀಟ್. ನಿಮ್ಮ ದೇವರು ಏನು ಮಾಡ್ಕೊಂಡಿದ್ದಾರೆ? ಅವ್ರು ಕೆಲಸ ಮಾಡ್ತಿದ್ದಾರಾ, ಏನು ಮಾಡ್ತಿದ್ದಾರೆ? ಅವರು ಮನೆ ಕೆಲಸ ಮಾಡ್ಕೊಂಡಿರೋದು ಇಲ್ಲಿವರೆಗೂ. ನಾನಿಷ್ಟು ದೊಡ್ಡ ಆದಮೇಲೆ ಈಗಲೂ ಮನೆ ಕೆಲಸ, ಇನ್ನೊಬ್ಬರ ಮನೆಗೆ ಹೋಗಿ ಕೆಲಸ ಮಾಡೋದು ಎಷ್ಟು ಕಷ್ಟ. ಅವರ ಮಾತುಗಳೆಲ್ಲ ಕೇಳಬೇಕು, ಅದೆಲ್ಲ ತುಂಬ ಕಷ್ಟ. ಇನ್ನೊಬ್ಬರ ಮನೆಯಲ್ಲಿ ಕೆಲಸ ಮಾಡು. ಏನು ಅಮ್ಮನ ಹೆಸರೇನು? ಅಮ್ಮನ ಹೆಸರು ಲಕ್ಷ್ಮಿ ಅಂತ. ದೇವರು. ಅಮ್ಮ ದೇವ್ರ ಹೆಸರೇ ಇಟ್ಕೊಂಡಿದ್ದಾರೆ, ಲಕ್ಷ್ಮಿ ಅಮ್ಮ. ಆ ನಗುವಿನ ಮಗು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಯ್ಕೆ ಆಗಿದ್ದಾರೆ. ನಿಮ್ಗೆ ಹೇಗೆ ಅನ್ಸ್ತಾ ಇದೆ? ನನ್ನ ಪುಣ್ಯ ಮೇಡಮ್, ಇಂಥ ಮಗಳ ನಾನು ಪಡ್ತೀನಿ ಅಂದ್ರೆ ಎಂತ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೆಮ್ಮೆ ಆಗ್ತಿದೆ ಮೇಡಮ್. ನಾನು ಹೆಮ್ಮೆ ಆಗ್ತದೆ. ಹೇಳು, ಹೇಗೆ ಅನ್ಸ್ತಾ ಇದೆ ಅಮ್ಮ ಬಂದಿರೋದಿಲ್ಲಿ? ಸರ್ಪ್ರೈಸ್ ಬರುದಿಲ್ಲ ಅಂತ ಹೇಳಿ ನಾನು ನೆನ್ನೆಲ್ಲ ತುಂಬಾ ಬೇಜಾರಲ್ಲಿ ಇದ್ದದ್ದು ಮಾರ್ರೆ. ಈಗ ನೋಡಿದ್ರೆ ಸರ್ಪ್ರೈಸ್ ಬರ್ತಿದೆ. ಮತ್ತೆ ಇನ್ನೊಂದು ವಿಷಯ ಅಂತ ಅಂದ್ರೆ, ನಾನು ಡ್ರಾಮಾ ಜೂನಿಯರ್ ಇಂದ ಟ್ರೈ ಮಾಡ್ತಿದ್ದೇನೆ.